ನನ್ನ ಬ್ರೆಸ್ಟ್ ಲಂಪ್ಸ್ ಬಗ್ಗೆ ಫೌಂಡ್ ಸಮಥಿಂಗ್ ವಿಚ್ ಡಿಫ್ರೆಂಟ್ ರೀಸನ್ಸ್ ಇರ್ಬೋದು, ಲೈಕ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹುಡುಗಿಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇಂಡಿಯಾದಲ್ಲಿ. ಫ್ರೋಝನ್ ಬಯೋಪ್ಸಿ ಅಂತ ಪ್ಯಾನಿಕ್ ಆದಾಗ ನಾವು ಏನೆಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಐ ಆಮ್ ಡೂಯಿಂಗ್ ಅ ಸಿಟ್ ಡೌನ್ ವಿಡಿಯೋ ಅಗೇನ್. ಸೊ ಇದು ನನ್ನ ಅಗೇನ್ ಹೆಲ್ತ್ ಜರ್ನಿ ಬಗ್ಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಣ ಅಂತ. ಸೊ ಇದು ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು, ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಥರ ಮಾಡ್ತಾ ಇದ್ದೀನಿ. ನನ್ನ PCOS ಜರ್ನಿ ಟು ಪ್ರೆಗ್ನೆನ್ಸಿ ಜರ್ನಿ ತುಂಬಾ ಜನ ನೋಡಿದ್ದಾರೆ ಆ್ಯಂಡ್ ಯು ಗೈಸ್ ಲೈಕ್ಡ್ ಇಟ್. ಆದಮೇಲೆ ನಾನು PCOS ಡಯಟ್ ವಿಡಿಯೋನು ಮಾಡಿದ್ದಾನೆ. ಸೊ ಬಟ್ ದ್ಯಾಟ್ ಡಿಡ್ಂಟ್ ಗೋ ಮಚ್. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ PCOS ಜರ್ನಿ ಬಗ್ಗೆ, ನಿಮಗೆ ನನ್ನ ಜರ್ನಿ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಸೊ ಯು ಕ್ಯಾನ್ ಚೆಕ್ ದ ಡಿಸ್ಕ್ರಿಪ್ಷನ್, ನಾನು ಅಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಬಿಫೋರ್ ವಿ ಡೈವ್ ಇನ್ ಟು ದ ವಿಡಿಯೋ, ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ದರೆ ನನಗೆ ತಿಳಿಸಿ. ಸೊ ದಿಸ್ ಈಸ್ ಅಗೇನ್ my personal journey. It is not I am not a doctor or professional. ನನ್ನ ಪರ್ಸ್ನಲ್ ಜರ್ನಿನ ನಾನು ಹೇಳ್ತಾ ಇದ್ದೀನಿ. ಇದು ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಥವಾ ಒಂದು ಇನ್ಫಾರ್ಮೇಷನ್ ಥರ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಸೊ ಐ ಆಮ್ ನಾಟ್ ಅ ಪ್ರೊಫೆಷ್ನಲ್ ಹೆಲ್ಪ್. ಸೊ ಇದು ಬರೀ ನನ್ನ ಜರ್ನಿ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಹೇಳ್ತಾ ಇದ್ದೀನಿ. ಸೊ ಏನು ಗೊತ್ತಾ, ನನಗೆ PCOS, ಯು ಆಲ್ರೆಡಿ ನೋ ನನಗೆ PCOS ಇದೆ. ಆ್ಯಂಡ್ ತುಂಬಾ ಕಷ್ಟ ಆಯಿತು ಕನ್ಸೀವ್ ಆಗೋಕ್ಕೆ. ಆ್ಯಂಡ್ ಹೇಗೆ ನಾನು ಆದೆ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ನನ್ನ ಬ್ರೆಸ್ಟ್ ಲಂಪ್ಸ್ ಬಗ್ಗೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಟಾಕ್ ಅಬೌಟ್ ದ್ಯಾಟ್. ನನಗೆ ಹೇಗೆ ಗೊತ್ತಾಯಿತು, ವಾಟ್ ಈಸ್ ಫೈಬ್ರಾಯ್ಡಿಯೋಮಾ ಅಥವಾ ಅದರ ಟ್ರೀಟ್ಮೆಂಟ್ ಏನು, ಯಾವ ಥರ ನನಗೆ ಗೊತ್ತಾಯಿತು, ನಾನು ಏನು ಟ್ರೀಟ್ಮೆಂಟ್ ತೊಗೊಂಡೆ ಅಂತ ಐ ವಿಲ್ ಜಸ್ಟ್ ಟೆಲ್ ಯು ಅಬೌಟ್ ದ್ಯಾಟ್. ಸೊ ಏನು ಗೊತ್ತಾ, ನನಗೆ ಐ ಆಮ್ ಆಲ್ವೇಸ್, ನಾನು ತುಂಬಾ ನನ್ನ ಬಾಡಿ ಬಗ್ಗೆ ತುಂಬಾ ಕಾನ್ಷಿಯಸ್ ಇದ್ದೀನಿ. ಐ ಕೀಪ್ ಎಕ್ಸಾಮಿನಿಂಗ್. ಆರ್ ನಾನು ಕೆಲವರು ಇದ್ದಾರೆ ಅವ್ರಿಗೆ ಅವ್ರ ಬಾಡಿಯಲ್ಲಿ ಏನು ಚೇಂಜಸ್ ಆದರೂ ಗೊತ್ತೇ ಆಗಲ್ಲ. ಸೊ ನಾನು ಆ ಥರ ಅಲ್ಲ. ಸೊ ಎನಿ ಚೇಂಜಸ್ ಇನ್ ಮೈ ಬಾಡಿ ನನಗೆ ನಾನು ನೋಡ್ತಾ ಇರ್ತೀನಿ, ಒಬ್ಸರ್ವ್ ಮಾಡ್ತಾ ಇರ್ತೀನಿ. ಸೊ ಲೈಕ್ 5-6 years back after I got married, ನನಗೆ ಒಂದ್ಸಲ ಐ ಕೀಪ್ ಚೆಕಿಂಗ್. ಸೊ ಯು ಆಲ್ ನೋ, ಹುಡುಗಿಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಇಂಡಿಯಾದಲ್ಲಿ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಹೈಯೆಸ್ಟ್, ಅಂದರೆ ಒನ್ ಆಫ್ ದ ಕ್ಯಾನ್ಸರ್ಸ್ ನಮ್ಮ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಇದೆ. ಸೊ ಏನು ಗೊತ್ತಾ, ನಾನು ಐ ಕೀಪ್ ಚೆಕಿಂಗ್ ಮೈ ಬ್ರೆಸ್ಟ್, ಲೈಕ್ ಟೆಸ್ಟ್ ಮಾಡ್ತಾ ಇರ್ತೀನಿ, ಎಕ್ಸಾಮಿನ್ ಮಾಡ್ತಾ ಇರ್ತೀನಿ. ಬಿಕಾಸ್ ಡಾಕ್ಟರು ರೆಕಮೆಂಡ್ ಮಾಡ್ತಾರೆ ಟು ಡೂ ಯು ಸೆಲ್ಫ್ ಎಕ್ಸಾಮಿನೇಷನ್. ಆ್ಯಂಡ್ ನಾನು ತುಂಬಾ ಕಾನ್ಷಿಯಸ್ ಇದ್ದೀನಿ. ಸೊ ಮುಂಚೆ ನಾನು ಒಂದ್ಸಲ ಏನಾಯಿತು, ಲೈಕ್ 5 years ಬ್ಯಾಕ್ ಏನಾಯಿತು ಅಂದರೆ, ನನಗೆ ನಾನು ಎಕ್ಸಾಮಿನ್ ಮಾಡ್ತಾ ಇರುವಾಗ ಐ ಫೌಂಡ್ ಸಮಥಿಂಗ್ ವಿಚ್ ಇಸ್ ನಾಟ್ ವಿಚ್ ಐ ಫೆಲ್ಟ್ ಅನ್ಯೂಶುವಲ್. ಯಾಕಂದರೆ ಒಂದು ಲಂಪ್ ಥರ ಬಂದಾಗ ನಿಮಗೆ ಫೀಲ್ ಆಗುತ್ತಲ್ವ ನೀವು ಚೆಕ್ ಮಾಡಿದರೆ. ಸೊ ನಾನು ಚೆಕ್ ಮಾಡಿದಾಗ ನನಗೆ ಫೀಲ್ ಆಯಿತು ದೇರ್ ಇಸ್ ಸಮ್ ಲಂಪ್ ಅಂತ. ನಾನು ಪ್ಯಾನಿಕ್ ಆದೆ. ದ್ಯಾಟ್ ಏನಾಯಿತು, ಒಂದು ನಿಮಿಷ. ಸೊ ಏನಾಯಿತು ಅಂತ ನಾನು ಪ್ಯಾನಿಕ್ ಆದೆ. ಸ್ವಲ್ಪ ಐ ಜಸ್ಟ್ ಟೋಲ್ಡ್ ಮೈ ಹಸ್ಬೆಂಡ್ ದ್ಯಾಟ್ ಈ ಥರ ಇದೆ ಅಂತ. ಹೀ ಚೆಕ್ಡ್, ಹೀ ಸೆಡ್ ಎಸ್ ಏನೋ ಇದೆ ಅಂತ, ಲೆಟ್ಸ್ ಗೋ ಸಿ ಅ ಡಾಕ್ಟರ್ ಅಂತ ನಾನು ರ್ಯಾಂಡಮ್ ಸಮ್ ಡಾಕ್ಟರ್ ಹತ್ರ ಹೋದೆ. ಆ ಡಾಕ್ಟರು ಇಮಿಡಿಯೇಟಾಗಿ ಏನು ಹೇಳಿದ್ರು ಅಂದರೆ, ಶೀ ಸೆಡ್ ನೀನು ಒಂದು ಟೆಸ್ಟ್ ಮಾಡ್ಬೋದು, ಸ್ಕ್ಯಾನಿಂಗ್, ಮತ್ತು ಶೀ ಸ್ಪೋಕ್ ಅಬೌಟ್ ಕ್ಯಾನ್ಸರ್ ಅದು ಇದು ಅಂತ. ಫಸ್ಟೇ ಆಲ್ರೆಡಿ ಪ್ಯಾನಿಕ್ ಆಗಿತ್ತೆ. ಆ್ಯಂಡ್ ಐ ವಾಸ್ ಲೈಕ್, ಆ ಟೈಮಲ್ಲಿ ಲೈಕ್ 5-6 years ಬ್ಯಾಕ್ ಈಗಿರೋ ನಾಲೆಜ್ ನಮಗೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಥವಾ ವಿ ಹ್ಯಾವ್ ರಿಸೋರ್ಸಸ್ ವಿಚ್ ಆರ್ ಅವೈಲೇಬಲ್, ನನಗೆ ತುಂಬಾ ಈಸಿಯಾಗಿ ಸಿಕ್ಬಿಡುತ್ತಲ್ವ. ಬಟ್ 5 years ಬ್ಯಾಕ್ ಐ ಡೋಂಟ್ ಥಿಂಕ್ ಅಷ್ಟೊಂದು ರಿಸೋರ್ಸಸ್ ನಮಗೆ ಗೊತ್ತಿತ್ತು. ಆ್ಯಂಡ್ ಆ ಥರ ನಾಲೆಜು ಇಲ್ಲ, ಏನು ಈ ಲಂಪ್ ಬರುತ್ತೆ ಅಂತ. ನಮಗೆ ಒಂದೇ ಗೊತ್ತಿತ್ತು ಬ್ರೆಸ್ಟ್ ಕ್ಯಾನ್ಸರ್. ಸೊ ನಾನು ಏನಾದೆ, ಡಾಕ್ಟರ್ ಹತ್ರ ಹೋದರೆ, ಐ ವಾಸ್ ಪ್ಯಾನಿಕ್ ಆದೆ. ಆ್ಯಂಡ್ ಏನಾಯಿತು, ಅಲ್ಲಿಂದ ಬಂದುಬಿಟ್ಟು ನಾನು ಇನ್ನೊಂದು ಡಾಕ್ಟರ್ ಹತ್ರ ಹೋದರೆ, ಗೈನಕಾಲಜಿಸ್ಟ್ ಹತ್ರ. ಶೀ ಚೆಕ್ಡ್ ಆ್ಯಂಡ್ ಶೀ ಸೆಡ್ ದಿಸ್ ಕುಡ್ ಬಿ ಲೈಕ್ ಫೈಬ್ರಾಯ್ಡಿಯೋಮಾ ಅಂತ ಹೇಳ್ತಾರೆ. ಇಟ್ ಕುಡ್ ಬಿ ಫೈಬ್ರಾಯ್ಡ್ಸ್ ಅಂತ. ಆ ಟೈಮಲ್ಲಿ ನನಗೆ PCOS ಇನ್ನೂ ಡಯಾಗ್ನೋಸ್ ಮಾಡಿರಲಿಲ್ಲ. ಐ ಡಿಡ್ಂಟ್ ನೋ. ಪೀರಿಯಡ್ಸ್ ಡಿಲೇ ಆಗ್ತಾಯಿತ್ತು. ಸೊ
ಸೊ ವಾಟ್ ಈಸ್ ಫೈಬ್ರಾಯ್ಡ್ಸ್ ಅಂದರೆ ಇಟ್ ಬಿಕಮ್ಸ್ ಲೈಕ್ ಅ ಲಂಪ್ ಥರ ಆಗುತ್ತೆ. ಆ್ಯಂಡ್ ಇದಕ್ಕೆ ತುಂಬಾ ಡಿಫ್ರೆಂಟ್ ರೀಸನ್ಸ್ ಇರ್ಬೋದು, ಲೈಕ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಸ್ಟ್ರೆಸ್, ಅದು ಇದು, ಲೈಕ್ ಐ ಡೋಂಟ್ ನೋ. ನನಗೆ ಐ ಥಿಂಕ್ ಮೋಸ್ಟ್ ಪ್ರಾಬಬ್ಲಿ ಬಿಕಾಸ್ ಆಫ್ ಹಾರ್ಮೋನ್ ಚೇಂಜಸ್, ಹಾರ್ಮೋನ್ ಇಂಬ್ಯಾಲೆನ್ಸಿಂದಾನೇ ನನಗೆ ಬಂದಿರಬಹುದು ಅಂತ ನನಗನ್ನಿಸ್ತು. ಸೊ ಡಾಕ್ಟರ್ ಆಲ್ಸೋ ಸೆಟ್ ಕುಡ್ ಬಿ ನಿಮಗೆ ಪೀರಿಯಡ್ಸ್ ರೆಗ್ಯುಲರ್ ಇಲ್ಲ ಅಲ್ಲ, ಮೇ ಬಿ ದ್ಯಾಟ್ಸ್ ವೈ ಈ ಫೈಬ್ರಾಯ್ಡ್ಸ್ ಆಗ್ಬೋದು ಅಂತ ಹೇಳಿದ್ರು. ಐ ಸೆಡ್ ಓಕೆ ಫೈನ್ ಅಂತ. ಶಿ ಸೆಡ್ ಗೋ ಆ್ಯಂಡ್ ಡೂ ಅ ಸ್ಕ್ಯಾನ್ ಅಂತ. ಸೊ ನಾನು ಸ್ಕ್ಯಾನ್ ಮಾಡಿಸಿದೆ. ಸ್ಕ್ಯಾನ್ ಮಾಡಿದಾಗ ನಂಗೆ ಗೊತ್ತಾಯಿತು ಇಟ್ಸ್ ಅ ಫೈಬ್ರಾಯ್ಡಿಯೋಮಾ. ಒಂದು ಇಷ್ಟು ದೊಡ್ಡ ಇತ್ತು ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್ ದ ಎಕ್ಸಾಕ್ಟ್ ಸೈಜ್ ಆಯಿತಾ, ಅದೆಲ್ಲ ರಿಪೋರ್ಟ್ಸ್ ಎಲ್ಲ ಐ ಡೋಂಟ್ ನೋ ಇಟ್ಟಿದ್ದೀನಿ, ಎಲ್ಲ ಇಟ್ಟಿದ್ದೀನಿ. ಸೊ ಐ ಕೆನಾಟ್ ಟೆಲ್ ಯು ಎಕ್ಸಾಕ್ಟ್ ಇಷ್ಟಿಷ್ಟು ಸೈಜ್ ಇತ್ತು, ಬಟ್ ಇಟ್ ವಾಸ್ ಬಿಗ್. ಆ್ಯಂಡ್ ಏನು ಗೊತ್ತಾ, ಮೋಸ್ಟ್ಲಿ ನಾವು ಏನು ಚೆಕ್ ಮಾಡಿ ಡಾಕ್ಟರ್ಸ್ ಚೆಕ್ ಮಾಡಿದಾಗಲೇ ಹೇಳ್ತಾರೆ ಈ ಕ್ಯಾನ್ಸರ್ ಸಿಸ್ಟ್ ಇರಲ್ಲ. ಯಾಕಂದರೆ ಯೂಶ್ವಲಿ ಕ್ಯಾನ್ಸರ್ ಸಿಸ್ಟ್ ಏನಿರುತ್ತೆ, ಇಟ್ ವಿಲ್ ಬಿ ಹಾರ್ಡ್ ಆ್ಯಂಡ್ ಇಟ್ ವಿಲ್ ಬಿ ಇನ್ ಒನ್ ಪ್ಲೇಸ್, ಲೈಕ್ ಹಾರ್ಡ್ ರಾಕ್ ಥರ ಇರುತ್ತೆ ಆ್ಯಂಡ್ ಇಟ್ ವಾಂಟ್ ಮೂವ್. ಇದು ನಾನ್ ಕ್ಯಾನ್ಸರಸ್ ಫೈಬ್ರಾಯ್ಡ್ಸ್ ಏನಿದೆ ಅದು ಮೂವೇಬಲ್. ನೀವು ಹಿಂಗೆ ಟಚ್ ಮಾಡಿದಾಗ ಈ ಥರ ಮೂವ್ ಆಗುತ್ತೆ. ಸೊ ನಾನು ಟಚ್ ಮಾಡಿದಾಗ ಇಟ್ ವಾಸ್ ಮೂವಿಂಗ್. ಸೊ ಡಾಕ್ಟರ್ ಸೆಡ್ ನಾಟ್ ಟು ವರಿ, ಲೆಟ್ಸ್ ಡೂ ಅ ಸ್ಕ್ಯಾನ್. ಆ್ಯಂಡ್ ಸ್ಕ್ಯಾನಲ್ಲಿ ಗೊತ್ತಾಯಿತು ಓಕೆ ಫೈಬ್ರಾಯ್ಡಿಯೋಮಾ. ಸೊ ತುಂಬಾ ಪ್ಯಾನಿಕ್ ಆಗ್ತಾರೆ, ಜನರಿಗೆ ಗೊತ್ತೇ ಇರಲ್ಲ ಏನು ಅಂತ. ಸೊ ದ್ಯಾಟ್ ಹ್ಯಾಪನ್ಡ್. ಆ್ಯಂಡ್ ನಾನು ಅವ್ರು ಹೇಳಿದ್ರು ಇಟ್ಸ್ ಓಕೆ, ಇದಿಷ್ಟು ಸೈಜಲ್ಲಿದೆ, ಇಟ್ಸ್ ಫೈನ್, ಅದಕ್ಕೇನು ಮೆಡಿಕೇಷನ್ ಇಲ್ಲ, ಮೆಡಿಕೇಷನಲ್ಲಿ ಅದು ಗುಣನೂ ಆಗಲ್ಲ, ರಿಸಾಲ್ವ್ ಆಗಲ್ಲ. ನೀವೇನು ಮಾಡಬೇಕು, ಎವ್ರಿ ಇಯರ್ 6 to 1 year ನೀನು ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸಿ ಚೆಕ್ ಮಾಡಿಸ್ಕೊಳ್ಬೇಕು, ಸೈಜ್ ಇನ್ಕ್ರೀಸ್ ಆಗ್ತಾ ಇದೆಯಾ, ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ. ಸೊ ಸರ್ ಓಕೆ ಫೈನ್ ಅಂತ ನಾನು ಎವ್ರಿ ಇಯರ್ ಚೆಕ್ ಮಾಡ್ತಾ ಹೋದೆ. ಆ್ಯಂಡ್ ಏನಾಯಿತು, ಒಂದು ಐ ಥಿಂಕ್ 2-3 years ಆದಮೇಲೆ ಲೆಫ್ಟ್ ಫಸ್ಟ್ ನನ್ನ ಹತ್ರ ಐ ಥಿಂಕ್ ಲೆಫ್ಟಲ್ಲಿತ್ತು. ಆ್ಯಂಡ್ ದೆನ್ ನಾನು ಅಗೇನ್ ಐ ವಾಸ್ ಕೀಪ್ ಎಕ್ಸಾಮಿನಿಂಗ್, ನಾನು ಚೆಕ್ ಮಾಡ್ತಾ ಇದ್ದೆ ಸೈಜ್ ಆ್ಯಂಡ್ ಎರಡು. ದೆನ್ ರೈಟ್ ಸೈಡಲ್ಲೂ ಐ ಕುಡ್ ಫೀಲ್ ಸಮ್ ಲಂಪ್. ಅಗೇನ್ ಐ ವಾಸ್ ಲೈಕ್ ಅಯ್ಯೋ ಯಾಕೆ ನನಗೆ ಈ ಥರ ಯಾಕಾಗತ್ತೆ ಅಂತ ದ್ಯಾಟ್ ಕ್ವೆಶ್ಚನ್, ಏನು ಮಾಡ್ಬೋದು ಅದು ಇದು. ದೆನ್ ಅಗೇನ್ ಲೈಕ್ ಎವ್ರಿ 6 months ಐ ಡೂ ದ ಟೆಸ್ಟ್ ಅಲ್ವಾ. ಸೊ ನಾನು ಟೆಸ್ಟ್ ಮಾಡ್ತಾ ಹೋದೆ ಆ್ಯಂಡ್ ಅದರಲ್ಲಿ ಗೊತ್ತಾಯಿತು 2 ಇದೆ ಅಂತ. ಸೊ 2 ಲೆಫ್ಟಲ್ಲಿ ಸ್ವಲ್ಪ ದೊಡ್ಡದಿತ್ತು, ಸೆಕೆಂಡ್, ಆ್ಯಂಡ್ ಆ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಯಿತು. ಆ್ಯಂಡ್ ಲೆಫ್ಟಲ್ಲಿ ಸೈಡ್ಸಲ್ಲೂ ಆಗಕ್ಕೆ ಸ್ಟಾರ್ಟ್ ಆಯಿತು ಸಣ್ಣದು. ಸೊ ಇದು ತುಂಬಾ ಸ್ಟ್ರೆಸ್ ಆಯಿತಾ, ಯಾಕಂದರೆ ಅದು ನಾನ್ ಕ್ಯಾನ್ಸರಸ್ ಆದ್ರೂ ಯು ಫೀಲ್ ಏನಾಗುತ್ತೆ ಫ್ಯೂಚರಲ್ಲಿ ಏನಾದರೂ ಆದರೆ ಅದು ಇದು ಅಂತ, ಯು ವಿಲ್ ಬಿ ಸ್ಕೇರ್ಡ್ ಅಲ್ವಾ. ಸೊ ಐ ವಾಸ್ ಆಲ್ಸೋ ವೆರಿ ಸ್ಕೇರ್ಡ್. ಬಟ್ ಏನು ಮಾಡೋಕ್ಕಾಗಲ್ಲ, ಡಾಕ್ಟರ್ ಹೇಳಿದ್ರು ಚೆಕ್ ಮಾಡ್ತಾ ಇರು, ವಿಲ್ ಬಿ ಫೈನ್ ಅದು ಇದು ಅಂತ. ಆ್ಯಂಡ್ ದೆನ್ ಸ್ಟಾರ್ಟೆಡ್ ಮೈ PCOS ಜರ್ನಿ. ಯು ಆಲ್ ನೋ, ನಾನು ಅದನ್ನ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೊ ಆಗ ಐ ಕುಡ್ ರಿಲೇಟ್, ಓಕೆ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಮೈ PCOS. ನನಗೆ ಮುಂಚೆಯಿಂದ ಇತ್ತು, ನಂಗೆ ಗೊತ್ತಿರಲಿಲ್ಲ. ಐ ಜಸ್ಟ್ ಇಗ್ನೋರ್ಡ್ ಪೀರಿಯಡ್ ಡಿಲೇ. ಸೊ ಅದಕ್ಕೆ ನಂಗೆ ಈ ಥರ ಆಯಿತು ಅಂತ ಐ ಗಾಟ್ ಟು ನೋ. ಸೊ ಅದೆಲ್ಲ ಆಯಿತು, ಐ ವಾಸ್ ಚೆಕಿಂಗ್. ಸೊ ನನಗೆ ಯಾವಾಗ ನಾನು ಕನ್ಸೀವ್ ಆದೆ, ಪ್ರೆಗ್ನೆನ್ಸಿ ಆಯಿತು, ಲೈಕ್ 2 years ಐ ಡಿಂಟ್ ಗೆಟ್ ಇಟ್ ಚೆಕ್ಡ್. ದ್ಯಾಟ್ ವಾಸ್ ಮೈ ಮಿಸ್ಟೇಕ್. ನಾನು ಚೆಕ್ಕೇ ಮಾಡಿಸಿರಲಿಲ್ಲ. ಐ ವಾಸ್ ಲೈಕ್ ಬ್ಯುಸಿ ಇನ್ ದಿಸ್ ಡೆಲಿವರಿ, ಪೋಸ್ಟ್ಮಾರ್ಟಮ್, ಅದರಲ್ಲೇ ಬ್ಯುಸಿ ಆಗಿ ಐ ಫಾರ್ಗಾಟ್ ಅಬೌಟ್ ಮೈ ಸಿಸ್ಟರ್. ಮಗುಗೆ 1 year ಆದಾಗ ಒನ್ ಡೇ ಸಡನ್ಲಿ ನಂಗೆ ನೆನಪಾಯಿತು, ನನ್ನ ಹತ್ರ ಲಂಪ್ ಇದೆಯಲ್ವಾ ಅಂತ ಚೆಕ್ ಮಾಡಿಸೋಣ ಅಂತ. ನನ್ನ ಇಲ್ಲೇ ನಿಯರ್ ಬೈ ಇದಕ್ಕೆ ಹೋದೆ ಆ್ಯಂಡ್ ಸ್ಕ್ಯಾನಿಂಗ್ ಮಾಡಿಸಿದೆ. ಸೊ ಐ ವಾಸ್ ಲ್ಯಾಕ್ಟೇಟಿಂಗ್ ಅಲ್ವಾ. ಸೊ ನನಗೆ ಐ ಡೋಂಟ್ ಹ್ಯಾವ್, ಈಗ ಐ ಕ್ಯಾನ್ ಟೆಲ್ ನ್ಯೂ ಮದರ್ಸ್ ಅಥವಾ ಯಾರೆಲ್ಲ ನೋಡ್ತಾ ಇದ್ದೀರಾ, ನಾವು ನನ್ನ ವೀಡಿಯೋಯಿಂದ ನಿಮ್ಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ನೀವು ಸ್ಕ್ಯಾನ್ ಮಾಡಿದ್ರೆ ಏನೆಲ್ಲ ಆಗ್ಬೋದು ಅಂತ. ಸೊ ಇದ್ರ ಮೇಲೆ ಇದೊಂದು ದೊಡ್ಡ ಟ್ರಾಜಿಡಿ ಥರ ಆಗೋಯಿತು. ಸೊ ಐ ವಾಸ್ ಸ್ಟಿಲ್ ಲ್ಯಾಕ್ಟೇಟಿಂಗ್ ಇದ್ದಾಗ ನಾನು ಸ್ಕ್ಯಾನಿಂಗ್ ಮಾಡಿಸಿದೆ. ಆ ರೇಡಿಯಾಲಜಿಸ್ಟ್ ಏನಿದ್ರು, ಹುಡುಗಿ ಇದ್ಲು, ಅವಳು ಹೇಳಿದ್ಲು ಯಾವಾಗ ಆಯಿತು, ನೀನು ಯಾವಾಗ ಟೆಸ್ಟ್ ಮಾಡಿದೆ ಲಾಸ್ಟ್, ಅದು ಇದು ಅಂತ ಕ್ವೆಶನ್ಸ್ ಕೇಳಿದೆ. ಐ ಸೆಡ್ 2 yearsಯಿಂದ ನಾನು ಮಾಡಿಸಿಲ್ಲ. ದೆನ್ ಶಿ ಲೈಕ್ ದೇರ್ ಕುಡ್ ಬಿ ಸಮಥಿಂಗ್, ನೀನು ಒಂದ್ಸಲ ಡಾಕ್ಟರ್ಗೆ ಚೆಕ್ ಮಾಡು ಅದು. ಆಗ ಬಂತು ಪ್ಯಾನಿಕ್. ಹೌ ಇಟ್ ಫೀಲ್ಸ್. ನಮಗೆ ಎಲ್ಲ ಗೊತ್ತಿದ್ರೂ ಈ ಥರ ಒಂದು ನ್ಯೂಸ್ ಬಂದಾಗ ಯು ಗೆಟ್ ಸ್ಕೇರ್ಡ್ ಅಲ್ವಾ. ಏನಿದೆ ಕ್ಯಾನ್ಸರ್ ಆದರೆ ಏನಾಗುತ್ತೆ, ನನಗೆ ಈಗ ಮಗು ಆಗಿದೆ, ಮಗು ಬಗ್ಗೆ ಅದು. ಸೊ ದೇರ್ ಆರ್ ಡಿಫ್ರೆಂಟ್ ಲೈಕ್ ಥೌಸಂಡ್ಸ್ ಕ್ವೆಶನ್ಸ್ ರನ್ನಿಂಗ್ ಇನ್ ಮೈಂಡ್. ನಾನು ಫುಲ್ ಪ್ಯಾನಿಕ್ ಆದ ತಕ್ಷಣ ಐ ಆಮ್ ಸಮ್ವನ್ ನಾಟ್ ವೆರಿ ಕಾಮ್. ನಾನು ಇಮಿಡಿಯೇಟ್ ಆಗಬೇಕು, ನನಗೆ ಡಾಕ್ಟರ್ ಇಮಿಡಿಯೇಟ್ ಸಿಗಬೇಕು. ಸೊ ಐ ವೆಂಟ್ ಹೋಮ್, ಇಮಿಡಿಯೇಟಾಗಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದೆ. ನಾನು ಫೋರ್ಟಿಸಲ್ಲಿ ಫಸ್ಟ್ ಫೋರ್ಟಿಸಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡೆ. ಆ್ಯಂಡ್ ಆಗಷ್ಟೇ ನನ್ನ ಹಸ್ಬೆಂಡ್ಗೂ ಆಪ್ರೇಷನ್ ಆಗಿತ್ತು. ಹಿ ಹ್ಯಾಡ್ ಕಿಡ್ನಿ ಸ್ಟೋನ್. ಸೊ ಅವರು ಫೋರ್ಟಿಸಲ್ಲಿ
ಆಪ್ರೇಷನ್ ಆಗಿತ್ತು. ಸೊ ನಾನು ಅಲ್ಲೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ. ಸೊ ಡಾಕ್ಟರ್ ಆಲ್ಸೋ ಸೆಡ್ ದೇರ್ ಈಸ್ ಸಮಥಿಂಗ್ ದ್ಯಾಟ್ ರೇಡಿಯಾಲಜಿಸ್ಟ್ ಹ್ಯಾಸ್ ರಿಟರ್ನ್, ಕುಡ್ ಬಿ ಸಮಥಿಂಗ್ ಅಂತ, ಬಟ್ ವಿ ಡೋಂಟ್ ನೋ. ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ ಹಿ ಸೆಡ್ ಲೆಟ್ಸ್ ಡೂ ಅ ಬಯೋಪ್ಸಿ. ಸೊ ಬಯೋಪ್ಸಿ ಅಂದರೆ ಇದೊಂದು ಟೆಸ್ಟ್ ಆಯಿತಾ. ಸೊ ದೇ ವಿಲ್ ಪುಟ್ ನೀಡಲ್ ಥರ ಒಂದು ಹಾಕಿಬಿಟ್ಟು ವೇರೆವರ್ ಎಲ್ಲೆಲ್ಲಿ ಲಂಪ್ ಇದೆ ಅದರ ಪೀಸಸ್ನ, ಅದರ ಮೆಟೀರಿಯಲ್, ಅದೇ ಅವ್ರಿಗೆ ಏನು ಬೇಕು ಟೆಸ್ಟ್ಗೆ, ಸೊ ದೇ ವಿಲ್ ರಿಮೂವ್ ಒಂದು ಲೈಕ್ ವೆರಿ ಲಾಂಗ್ ನೀಡಲ್ನ ಒಳಗಡೆ ಹಾಕಿ ದೇ ವಿಲ್ ರಿಮೂವ್ ಇಟ್ ಆ್ಯಂಡ್ ದೇ ವಿಲ್ ಸೆಂಡ್ ಇಟ್ ಟು ಟೆಸ್ಟ್. ಸೊ ನನಗೆ ಫುಲ್ ಟೆನ್ಷನ್ ಆಗಿ ಏನು ಮಾಡೋದು, ಇದು ಈ ಬಯೋಪ್ಸಿ ಅಂದ್ರೇ ಒಂದು ಹೆಸರು ಕೇಳಿದ್ರೇ ಒಂದು ಫುಲ್ ಭಯ ಥರ. ಬಟ್ ಐ ಹ್ಯಾಡ್ ಟು ಡೂ ಇಟ್. ಡಾಕ್ಟರ್ ಹೇಳಿದ್ರು ಡೂ ಇಟ್ ಅಂತ. ಸೊ ಐ ಬುಕ್ಡ್ ಎನ್ ಅಪಾಯಿಂಟ್ಮೆಂಟ್. ಅದಕ್ಕೆ 2 ಬ್ರೆಸ್ಟಿಂದ ಎಲ್ಲೆಲ್ಲಿ ಲಂಪ್ ಇದೆ ಅದರದ್ದೆಲ್ಲ ಇದು ತೊಗೊಂಡ್ರು, ಸ್ಯಾಂಪಲ್ಸ್ ತೊಗೊಂಡ್ರು, ಟೆಸ್ಟಿಗೆ ಕಳಿಸಿದ್ರು. ನಾವು ದ ಟೆಸ್ಟ್ ರಿಸಲ್ಟ್ ವೆಯ್ಟ್ ಮಾಡೋದೊಂದು ದೊಡ್ಡ ಒಂದು ಯಾರೆಲ್ಲ ಹೂಎವರ್ ಈಸ್ ಗೋಯಿಂಗ್ ಥ್ರೂ, ಯಾರೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿದರೆ ಯು ವಿಲ್ ನೋ ಯಾವ ಥರ ಫೀಲಿಂಗ್ ಅಂತ. ಸೊ ನಿದ್ದೆ ಇಲ್ಲ, ಅದು ಇದು ಟೆನ್ಷನ್. ಬಟ್ ಫ್ಯಾಮಿಲಿ ವಾಸ್ ವೆರಿ ಸಪೋರ್ಟಿವ್. ಎಲ್ಲರೂ ಕಾಲ್ ಮಾಡಿ, ನನ್ನ ಸಿಸ್ಟರ್ನಲ್ಲೋ ಎಲ್ಲ ಕಾಲ್ ಮಾಡಿ, ಶೀಸ್ ಅ ಡೆಂಟಿಸ್ಟ್ ಇನ್ ಜರ್ಮನಿ. ಸೊ ಅವರೆಲ್ಲ ಕಾಲ್ ಮಾಡಿ ಇಟ್ಸ್ ಓಕೆ, ದೇರ್ ಇಸ್ ಟ್ರೀಟ್ಮೆಂಟ್. ಈವನ್ ಇಫ್ ಇಟ್ ಇಸ್ ಕ್ಯಾನ್ಸರ್ ಏನಾಗುತ್ತೆ, ಟ್ರೀಟ್ಮೆಂಟ್ ಮಾಡಿಸಿದ್ರೆ ಆಗುತ್ತೆ, ಬಟ್ ಇನ್ಸೈಡ್ ಯು ಫೀಲ್ ಏನಾದರೆ, ನಾನು ಸತ್ತೋದ್ರೇನು, ಅದು ಇದು ಥಾಟ್ಸ್. ಸೊ ಯಾರು ಬಂತು ಆ್ಯಂಡ್ ರಿಸಲ್ಟಲ್ಲಿ ಇಟ್ ಈಸ್ ನಾಟ್ ಸೇಯಿಂಗ್ 100% ಲೈಕ್ 100% ನಾನ್ ಕ್ಯಾನ್ಸರಸ್ ಅಂತ ಹೇಳ್ತಾನೆ ಇಲ್ಲ, ಅದರಲ್ಲೂ ಸ್ವಲ್ಪ ಡೌಟು. ಸೊ ಐ ವೆಂಟ್ ಟು ದ ಡಾಕ್ಟರ್ ಅಗೇನ್. ಡಾಕ್ಟರ್ ಹೇಳಿದ್ರು ದಿಸ್ ಇಸ್ ಶೋಯಿಂಗ್ ಏನೋ ಒಂದು ಅವ್ರಿಗೆ ಡೌಟ್ ಇದೆ ಅಂತೆ, ಅದು ಇದು. ಎಗೇನ್ ದೆರ್ ಇಸ್ ಸ್ಟ್ರೆಸ್. ಸೊ ನನ್ನ ಜನರಲ್ ಸರ್ಜನ್ ನಾನು ಯಾರ ಹತ್ರ ಹೋಗಿದ್ದೆ. ಅವ್ರು ಹೇಳಿದ್ರು ಅಪೋಲೋದಲ್ಲಿ ಒಂದು ರೇಡಿಯಾಲಜಿಸ್ಟ್ ಆ್ಯಂಡ್ ನಾಟ್ ಆಂಕಾಲಜಿಸ್ಟ್, ಗೈನಕಾಲಜಿಸ್ಟ್ ಹೂ ಸ್ಪೆಷಲೈಸ್ಡ್ ಇನ್ ಆನ್ಕಾಲಜಿ ಅಂದರೆ ಕ್ಯಾನ್ಸರ್, ಅವ್ರನ್ನ ಮೀಟ್ ಮಾಡು, ಐ ಗಿವ್ ಅನ್ ಅಪಾಯಿಂಟ್ಮೆಂಟ್. ನಾನು ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ, ಬಿಕಾಸ್ ನನಗೆ ಪೇಷನ್ಸೇ ಇಲ್ಲ ಟು ವೇಟ್ ನೆಕ್ಸ್ಟ್ ಡೇವರೆಗೂ. ನನಗೆ ಪೇಷನ್ಸ್ ಇಲ್ಲ. ಐ ವಾಸ್ ಲೈಕ್ ಇಮಿಡಿಯೇಟ್ಲಿ ಬುಕ್ ಮಾಡೋಣ, ಹೋಗೋಣ, ನೋಡೋಣ ಏನಾಗುತ್ತೆ. ಆಪ್ರೇಷನ್ ಮಾಡೋದಾದರೆ ಮಾಡಲಿ, ನನ್ನ ಮಗು ಈಸ್ ಓನ್ಲಿ 1 year old ಆಯಿತಾ. ಸೊ ವಾಟ್ ಹ್ಯಾಪನ್, ನಾನು ಹೇಳಿದೆ ಓಕೆ ಐ ಮೀಟ್ ಹರ್ ಅಂತ. ಅವ್ರು ಹೇಳಿದ್ರು, ನಾನು ಅಲ್ಲಿ ಹೋದೆ. ಸೊ ಶಿ ವಾಸ್ ಸಾ ದ ರಿಪೋರ್ಟ್ ಆ್ಯಂಡ್ ದೆನ್ ಶಿ ಸೆಡ್ ಲ್ಯಾಕ್ಟೇಟಿಂಗ್ ಅದು ಇದು. ಆ್ಯಂಡ್ ಅವರು ಹೇಳಿದ್ರು ಇಟ್ಸ್ ಬೆಟರ್ ಟು ಗೆಟ್ ಇಟ್ ರಿಮೂವ್ಡ್ ಅಂತ ಹೇಳಿದ್ರು. ಐ ಸೆಡ್ ಓಕೆ ಫೈನ್. ಅವ್ರು ಹೇಳಿದ್ರು ಯು ಕ್ಯಾನ್ ಡೂ ಇಟ್ ಇನ್ ಅಪೋಲೋ ಆರ್ ವೇರ್ ಎವರ್ ಯು ವಾಂಟ್ ಅಂತ. ಸೊ ಐ ಕೇಮ್ ಬ್ಯಾಕ್ ಟು ಫೋರ್ಟಿಸಲ್ಲಿ ಬಂದುಬಿಟ್ಟು ನನ್ನ ಸರ್ಜನ್ ಹತ್ರ ನಾನು ಹೇಳಿದೆ ಈ ಥರ ಹೇಳಿದರು ಅಂತ. ಸೊ ಅವ್ರು ಹೇಳಿದ್ರು ಓಕೆ ಫೈನ್, ದೆನ್ ಅಷ್ಟೊಂದು ಇದಿದ್ದರೆ ಲೆಟ್ಸ್ ಗೆಟ್ ಇಟ್ ರಿಮೂವ್ಡ್ ಅಂತ. ಸೊ ಹಿ ಸೆಡ್ ನಾವು 2 ರಿಮೂವ್ ಮಾಡೋಣ. ಸೊ ಇದಕ್ಕೆ ಲಂಪೆಕ್ಟಮಿ ಅಂತ ಟರ್ಮ್ ಆಯಿತಾ. ಆಪರೇಷನ್ ಏನು ಮಾಡ್ತಾರೆ, ದೇ ವಿಲ್ ಡೂ ಅ ಸ್ಲಿಟ್ ಎಲ್ಲೆಲ್ಲಿ ಇದೆ. ಇಟ್ಸ್ ನಾಟ್ ಲೈಕ್ ಫುಲ್ ಓಪನ್ ಮಾಡಲ್ಲ. ಸೊ ಎಲ್ಲೆಲ್ಲಿ ಇದಿದೆ ಲಂಪ್ ಅಲ್ಲೊಂದು ಕಟ್ ಮಾಡಿ ದೇ ವಿಲ್ ರಿಮೂವ್ ಇಟ್. ಸೊ ನನ್ನ ಕೇಸಲ್ಲಿ ನಾವು ಇದು ಕನ್ಫ್ಯೂಷನ್ ಇದೆ, ಏನು ಲೈಕ್ 100% ರಿಸಲ್ಟ್ ಇಲ್ಲ. ಸೊ ಇದಕ್ಕೆ ಡಾಕ್ಟರ್ ಹತ್ರ ದೆನ್ ಹಿ ಸೆಡ್ ಲೆಟ್ಸ್ ಡೂ ಲಂಪೆಕ್ಟಮಿ. ಇದನ್ನು ಮಾಡೋಣ 2 ಬ್ರೆಸ್ಟ್ ಮೇಲೆ ಆ್ಯಂಡ್ ಅದ್ರ ಮೇಲೆ ನಾವು ಏನು ಮಾಡೋಣ. ಸೊ ಯೂಶ್ವಲಿ ವಾಟ್ ಹ್ಯಾಪನ್ಸ್ ಅಂದರೆ ಎನಿ ಫೈಬ್ರಾಯ್ಡ್ಸ್ ಅಥವಾ ಸಿಸ್ಟ್ ಅಥವಾ ಟ್ಯೂಮರ್ ಏನು ಆಪರೇಟ್ ಮಾಡಾದಮೇಲೆ ಏನು ಮಾಡ್ತಾರೆ, ಅದರ ಸ್ಯಾಂಪಲ್ನ ದೇ ವಿಲ್ ಸೆಂಡ್ ಇಟ್ ಟು ದ ಲ್ಯಾಬ್ ಆ್ಯಂಡ್ ದೇ ವಿಲ್ ಗೆಟ್ ಲೈಕ್ ಪ್ರಾಪರ್ ಅದ್ರ ಕಂಪ್ಲೀಟ್ ಅನಾಲಿಸಿಸ್ ನಮಗೆ ಸಿಗುತ್ತೆ ದ್ಯಾಟ್ ಅದು ಕ್ಯಾನ್ಸರ್ ಅಲ್ವಾ ಅಂತ. ಬಟ್ ಇಟ್ ವಿಲ್ ಟೇಕ್ ಲೈಕ್ ವೀಕ್ ಆರ್ 1 week ಮಿನಿಮಮ್ ಐ ಥಿಂಕ್ ರಿಸಲ್ಟ್ ಬರೋಕ್ಕೆ. ಸೊ ಡಾಕ್ಟರ್ ಟೋಲ್ಡ್ ಮೀ ದೇರ್ ಇಸ್ ಒನ್ ಆಪ್ಷನ್ ದ್ಯಾಟ್ ವಿ ಕ್ಯಾನ್ ಡೂ ಟು ನೋ, ದಟ್ ಈಸ್ ಫ್ರೋಝನ್ ಬಯೋಪ್ಸಿ ಅಂತ. ಸೊ ಈ ಟರ್ಮ್ ನಾನು ಫಸ್ಟ್ ಟೈಮ್ ಕೇಳಿರೋದು, ಫ್ರೋಝನ್ ಬಯೋಪ್ಸಿ. ಸೊ ಏನು ಮಾಡ್ತಾರೆ ಅಂದರೆ ವೆನ್ ಯು ಆರ್ ಆನ್ ದ್ಯಾಟ್ ಥಿಯೇಟರ್, ವೆನ್ ಯು ಆರ್ ಆನ್ ದಟ್ ಬೆಡ್, ನಿಮ್ಮ 2 ಲಂಪ್ ಏನು ಲಂಪ್ಸ್ ಇದೆ ಅದನ್ನ ರಿಮೂವ್ ಮಾಡ್ತಾರೆ. ಯು ಆರ್ ಸ್ಟಿಲ್ ಅಂಡರ್ ಅನಸ್ತೇಷಿಯಾ, ನಿಮಗೆ ಅನಸ್ತೇಷಿಯಾ ಇರುತ್ತೆ. ಡಾಕ್ಟರ್ ವಿಲ್ ಸೆಂಡ್ ಏನು ಸ್ಯಾಂಪಲ್ ಇದೆ ನಿಮ್ಮ ಸಿಸ್ಟ್ ಏನು ರಿಮೂವ್ ಮಾಡಿದ್ದಾರೆ, ಅವರು ದೇ ವಿಲ್ ಸೆಂಡ್ ಟು ದ ಲ್ಯಾಬ್ ಆ್ಯಂಡ್ ದೇ ವಿಲ್ ಡೂ ಅ ಬಯೋಪ್ಸಿ ಲೈಕ್ ಫ್ರೋಝನ್. ಐ ಥಿಂಕ್ ಸಮ್ ಟೆಂಪ್ರೇಚರಲ್ಲಿ ಅದನ್ನ ತೊಗೊಂಡು ಹೋಗ್ಬಿಟ್ಟು ದೇ ವಿಲ್ ಡೂ ಅ ಟೆಸ್ಟ್ ಆ್ಯಂಡ್ ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ, ವಿದಿನ್ ಲೈಕ್ ½ an hour ಸಮಥಿಂಗ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಡೂ ಇಟ್, ನೀವು ಅದನ್ನೇ ಮಾಡಿ, ನನಗೆ ಇಮಿಡಿಯೇಟಾಗಿ ಗೊತ್ತಾಗಬೇಕು. ಸೊ ಹಿ ಸೆಡ್ ಇಮಿಡಿಯೇಟಾಗೆ ರಿಸಲ್ಟ್ ಸಿಕ್ಕಾದ್ಮೇಲೆ ಇಫ್ ಇಟ್ ಇಸ್ ಕ್ಯಾನ್ಸರಸ್ ದೆನ್ ವಾಟ್ ಐಲ್ ಡೂ, ಐ ವಿಲ್ ರಿಮೂವ್ ವಾಟ್ ಏನೆಲ್ಲ ಮಾಡಬೇಕು ನಾನು ಅದನ್ನ ಮಾಡ್ತೀನಿ. ದೆನ್ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತ ಅದು ಮತ್ತೆ ಅಂತ. ಏನು ಐ ವಾಸ್ ಲೈಕ್ ಓ ಗಾಡ್, ಇದೇನು ಟೆನ್ಷನ್, ಒಂದು ಮುಗ್ದಾದ್ಮೇಲೆ ಒಂದು ಶಾಂತಿನೇ ಇಲ್ಲ ನನಗೆ. ಐ ಸೆಡ್ ಓಕೆ ಫೈನ್ ಲೆಟ್ಸ್ ಬುಕ್, ಇಮಿಡಿಯೇಟ್ ಬುಕ್ ಮಾಡಿ. ನನ್ನ ಪೇರೆಂಟ್ಸ್ ಬಂದರು ಆ್ಯಂಡ್ ಮೈ ಬೇಬಿ ವಾಸ್ ಜಸ್ಟ್ 1 year. ನಾನು ಹೇಳಿದೆ ಆಲ್ರೆಡಿ ಶಿ ವಾಸ್ ಬ್ರೆಸ್ಟ್ ಫೀಡಿಂಗ್, ಬಟ್ ಅವಳು ಒಂಚೂರು ಪ್ರಾಬ್ಲಮ್ ಕೊಟ್ಟಿಲ್ಲ ನಮಗೆ. ನನ್ನ ಹಸ್ಬೆಂಡ್ ಜೊತೆ ಅವಳು ಸ್ಟೇ ಮಾಡಿದ್ದು.
ಹಾಸ್ಪಿಟಲಲ್ಲಿ ನನ್ನ ಮಾಮ್ ಡ್ಯಾಡ್ ದೇ ಕೇಮ್. ಸೊ ಆಪ್ರೇಷನ್ ಅದೊಂದು ಇನ್ನೊಂದು ಟೆನ್ಷನ್, ಅನಸ್ತೇಷ ಕೊಡೋದು, ಅದೊಂದು ನಾನು ಫುಲ್ ಸ್ಟ್ರೆಸ್ಸಲ್ಲಿದ್ದೆ. ನನಗೆ ಆ ಅನಸ್ತೇಷ ಫೀಲಿಂಗ್, ಬಿಕಾಸ್ ನನ್ನ ಆಪ್ರೇಷನ್ ಲೈಫಲ್ಲಿ ಫಸ್ಟ್ ಟೈಮ್ ಆಪ್ರೇಷನ್ ಥರ. ಸಿ ಪ್ರೆಗ್ನೆನ್ಸಿ ಡೆಲಿವರಿ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್, ಇದು ಆಪರೇಟ್ ಏನೋ ಕಟ್ ಮಾಡೋದು. ಸೊ ದ್ಯಾಟ್ ವಾಸ್ ಫಸ್ಟ್ ಟೈಮ್ ಫಾರ್ ಮಿ. ಸೊ ಹೆಂಗೋ ಆ ಆಪ್ರೇಷನ್ ಆಯಿತು. ಐ ವಾಸ್ ಸ್ಟಿಲ್ ಆನ್ ಬೆಡ್ ಅಂತೆ, ಆ್ಯಂಡ್ ದೇ ಸೆಂಟ್ ಇಟ್ ಟು ಬಯೋಪ್ಸಿ ರಿಸಲ್ಟ್ ವಾಸ್ ಲೈಕ್ ನೆಗೆಟಿವ್, ನೋ ಕ್ಯಾನ್ಸರ್. ಐ ವಾಸ್ ಸೋ ಹ್ಯಾಪಿ. ನಾನು ಅನಸ್ತೇಷದಲ್ಲಿ ಹೊರಗಡೆ ಬಂದಾಗಲೂ ಐ ವಾಸ್ ಲೈಕ್, ನನಗೆ ಇದು ಕೇಳಿದು ಕ್ಯಾನ್ಸರಾ ಅಂತ ನಾನು ಈಸ್ ಲೈಕ್ ಎಲ್ಲ ನಾರ್ಮಲ್. ದೆನ್ ಐ ವಾಸ್ ಲೈಕ್ ಓಕೆ ರಿಲ್ಯಾಕ್ಸ್ಡ್. ದೆನ್ ವಾಸ್ ಲೈಕ್ ದ ಹಾರೆಬಲ್ ಪಾರ್ಟ್. ಎಲ್ಲ ಇದು 2 ಸೈಡ್ ಕಟ್ ಆಗಿದೆ ಆ್ಯಂಡ್ ಯು ಆರ್ ಯು ಆರ್ ಲ್ಯಾಕ್ಟೇಟಿಂಗ್ ಅಲ್ವಾ. ವೆನ್ ಯು ಆರ್ ನಾಟ್, ನೀವು ಫೀಲ್ ಮಾಡ್ತಾ ಇಲ್ಲ ಅಂದಾಗ ಯು ನೋ ಹೌ ದ್ಯಾಟ್ ಫೀಲಿಂಗ್ ಇಸ್. ಅಯ್ಯೋ, ಒಂದು ದಿನ ಆ ಹಾಸ್ಪಿಟಲಲ್ಲಿ ನರಕ ಅಂದರೆ ನರಕ. ನಾನು ಎಕ್ಸ್ಪ್ರೆಸ್ ಪಂಪ್ ಮಾಡ್ತಾಯಿದ್ದೆ, ಐ ರಿಮೂವ್ಡ್ ಇಟ್, ಇದು ಪೇನು, ಅಯ್ಯೋ ನಿದ್ದೆ ಇಲ್ಲ, ಅದು ಇದು. ದೆನ್ ಡಾಕ್ಟರ್ ಸೈಡ್ ಯು ಕ್ಯಾನ್ 1 ಡೇ ಆದಮೇಲೆ ಯು ಕ್ಯಾನ್ ಫೀಲ್. ಆ್ಯಂಡ್ ನನಗೆ 1.5 ಡೇಸಲ್ಲಿ ಡಿಸ್ಚಾರ್ಜು ಮಾಡಿದ್ರು. ದೆನ್ ಐ ವಾಸ್ ಲೈಕ್ ಮೆಡಿಕೇಷನ್, ಐ ವಾಸ್ ಫೀಡಿಂಗ್, ಈ ಡ್ರೆಸ್ಸಿಂಗ್. ದೆನ್ ಹಿ ಕಾಲ್ಡ್ ಮೀ ಟು ಚೆಕ್ ಅದು ಇದು. ಸೊ ದ ಪ್ರಾಬ್ಲಮ್, ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಬಂತು. ಸೊ ನಾನು ಡ್ರೆಸ್ಸಿಂಗ್ ಎಲ್ಲ ಹೋದಾಗ ಏನಾಯಿತು ಅಂದರೆ, ಇದು ಸ್ಟಿಚ್ ಒಣಗ್ತಾ ಇದೆ, ಬಟ್ ಇಟ್ಸ್ ವಾಸ್ ವೆರಿ ಸ್ಲೋ. ಸೊ ಏನಾಯಿತು ಅಂದರೆ, ಸ್ಟಿಚ್ ಈ ಥರ ಈಗ ಇಷ್ಟೊಂದು ಸ್ಟಿಚ್ ಇದ್ದರೆ ಇಷ್ಟು ಕವರ್ ಆಗಿದೆ, ಒಂದು ಸ್ಮಾಲ್ ಹೋಲಲ್ಲಿ ಪಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅಗೇನ್ ಹಾಸ್ಪಿಟಲ್ ಅಂತ ಪಸ್ ಬರೋಕ್ಕೆ ಸ್ಟಾರ್ಟ್ ಆಗಿ ಡಾಕ್ಟರ್ ಹತ್ರ ಹೋದರೆ ಅವ್ರು ಹೇಳಿದ್ರು ದೇರ್ ಇಸ್ ಸಮ್ ಇನ್ಫೆಕ್ಷನ್, ಪಸ್ ಫಾರ್ಮೇಷನ್ ಆಗಿದೆ, ಅದನ್ನ ಟೆಸ್ಟ್ ಮಾಡೋಕ್ಕೆ ಅದ್ರ ಸ್ಯಾಂಪಲ್ನ ಕಳಿಸ್ಬೇಕು, ವಿ ಹ್ಯಾವ್ ಟು ಗೆಟ್ ಇಟ್ ಚೆಕ್ ವಾಟ್ ಇಸ್ ಇಟ್ ಅಂತ. ಅಯ್ಯೋ, ಅದ್ರ ನಡುವೆ ಬ್ರೆಸ್ಟ್ ಫೀಡಿಂಗ್, ಮಗು ಆ್ಯಂಡ್ ದಿಸ್ ಪೇನ್, ಅಯ್ಯೋ ಯಾರಿಗೂ ಬರಬಾರ್ದು ಇದು. ಸೊ ಇಟ್ ವಾಸ್ ವೆರಿ ನ್ಯೂ ಫಾರ್ ಮೀ ಅಲ್ವಾ. ಐ ಡೋಂಟ್ ನೋ ಏನಾಗ್ತಾಯಿದೆ. ಸೊ ಐ ಟು ಗೋ ಟು ಹಾಸ್ಪಿಟಲ್. ಅವರು ಹೀಸ್ ಟು ರಿಮೂವ್ ದ ಪಸ್, ಬಿಕಾಸ್ ಪಸ್ ಆಗ್ತಾಯಿತ್ತು ಆ್ಯಂಡ್ ಇಟ್ ಈಸ್ ಟು ಲೀಕ್. ಸೊ ಡ್ರೆಸ್ಸಿಂಗ್ ಹಾಕಿ ಬ್ಯಾಂಡೇಜ್ ಹಾಕಿ ಇಟ್ಟಿದ್ರು. ಸೊ ಯೂಶ್ವಲಿ ಲಂಪೆಕ್ಟಮಿಯಲ್ಲಿ ವಿದಿನ್ 1 ವೀಕ್ ಗಾಯ ಎಲ್ಲ ಒಣಗಿ ಯು ವಿಲ್ ಬಿ ನಾರ್ಮಲ್. ಬಟ್ ಫಾರ್ ಮೀ ಐ ಥಿಂಕ್ ಇಟ್ ಆಲ್ಮೋಸ್ಟ್ ಟುಕ್ 1 ಮಂತ್. ಸೊ ನಾನು ಅದೆಲ್ಲ ಆದಮೇಲೆ ನನ್ನ ಮಗಳು ಫಸ್ಟ್ ಬರ್ಡೇ ಬಂತು ಆ್ಯಂಡ್ ವಿ ಹ್ಯಾಡ್ ಟು ಗೋ ಟು ಪಂಜಾಬ್, ನನ್ನ ಇನ್ಲಾಸ್ ಮನೆಗೆ, ಬಿಕಾಸ್ ವಿ ವೇರ್ ಗೋಯಿಂಗ್ ಆಫ್ಟರ್ 1 ಇಯರ್. ಸೊ ಅದೊಂದು ಆಯಿತು. ಸೊ ಐ ಟೋಲ್ಡ್ ಡಾಕ್ಟರ್ ದ್ಯಾಟ್ ಐ ವಿಲ್ ಬಿ ಟ್ರಾವೆಲಿಂಗ್. ಸೊ ಈ ಸರಿ ಇಟ್ಸ್ ಫೈನ್, ಅಲ್ಲಿ ಹೋಗಿ ಡಾಕ್ಟರ್ನ ಯು ಕ್ಯಾನ್ ಸಿ ಇಫ್ ಎನಿಥಿಂಗ್ ಹ್ಯಾಪನ್ಸ್ ಅಂತ ಹೇಳಿ ಐ ಟ್ರಾವೆಲ್ ಟು ಪಂಜಾಬಲ್ಲಿ ಹೋದ್ರೂ ಪಸ್ ನಿಲ್ತಾ ಇಲ್ಲ. ಸೊ ವೆರಿ ಸ್ಮಾಲ್ ಹೋಲಿಂದ ಪಸ್. ಸೊ ಐ ವೆಂಟ್ ಟು ಡಾಕ್ಟರ್. Then I kept getting injection shots. They were removing pus. Oh God, it was like a mess. So then I got to know that I think ಏನಾಗಿತ್ತು ಅಂತ ನನ್ನ ಕೇಸಲ್ಲಿ, ಬಿಕಾಸ್ ಐ ವಾಸ್ ಲ್ಯಾಕ್ಟೇಟಿಂಗ್, ಅವ್ರಿಗೆ ಸ್ವಲ್ಪ ಡೌಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಫ್ರಮ್ ದ ಬಿಗಿನಿಂಗ್. ಐ ಥಿಂಕ್ ಈಗ ನನಗೆ ಅನಿಸುತ್ತೆ ದ್ಯಾಟ್ ಅಷ್ಟು ಬೇಗ ಆಪ್ರೇಷನ್ ಬೇಡ ಇತ್ತು. ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಾದಮೇಲೆ ಐ ಕುಡ್ ಹ್ಯಾವ್ ಡನ್. ಸೊ ನನಗೆ ತುಂಬಾ ಈಸಿ ಆಗ್ಬೋದಿತ್ತು. ಬಟ್ ಯುನೋ ಪ್ಯಾನಿಕ್ ಆದಾಗ ನಾವು ಏನೆಲ್ಲ ಡೆಸಿಷನ್ ತೊಗೋತೀವಿ. ಸೊ ಇಟ್ ಈಸ್ ಲರ್ನಿಂಗ್ ಫಾರ್ ಮೀ. ಆ್ಯಂಡ್ ಎಲ್ಲರಿಗೂ ಈ ಥರ ಆಗಲ್ಲ. ಬಟ್ ಇಫ್ ಯು ಆರ್ ಬ್ರೆಸ್ಟ್ ಫೀಡಿಂಗ್ ಆ್ಯಂಡ್ ಇಫ್ ಯು ಆರ್ ಲ್ಯಾಕ್ಟೇಟಿಂಗ್, ಈ ಥರದ್ದು ಲಂಪ್ ಇದ್ದರೆ ಕನ್ಸಲ್ಟ್ ಅ ಡಾಕ್ಟರ್ ಆ್ಯಂಡ್ ಥಿಂಕ್ ಏನಾದರೂ ಎಮರ್ಜೆನ್ಸಿ ಇಲ್ಲ ಅಂದರೆ ಯು ಕ್ಯಾನ್ ಡಿಲೇ ಯುವರ್ ಆಪರೇಷನ್ ಡಾಕ್ಟರ್ ಕನ್ಸಲ್ಟ್ ಮಾಡಾದಮೇಲೆ. ಸೊ ದಿಸ್ ವಾಸ್ ಮೈ ಜರ್ನಿ. ಆ್ಯಂಡ್ ನೀವು ಯಾರಾದರೂ ಈ ಥರ ಲಂಪ್ ನಿಮ್ಮ ಬ್ರೆಸ್ಟಲ್ಲಿ ಇದ್ದರೆ ಕೀಪ್ ಚೆಕಿಂಗ್. ಆ್ಯಂಡ್ ಯಾರ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲದಿದ್ರೂ ಯು ಹ್ಯಾವ್ ಟು ಡೂ ಸೆಲ್ಫ್ ಎಕ್ಸಾಮಿನೇಷನ್ ಈಸ್ ಮಸ್ಟ್. ಸೊ ವಿಮೆನ್ ಫ್ರಮ್ 15 to 40 ದೇ ಹ್ಯಾವ್ ಹೈ ಚಾನ್ಸಸ್ ಆಫ್ ಫೈಬ್ರಾಯ್ಡ್ಸ್ ಆ್ಯಂಡ್ ಆಲ್ಸೋ ಕ್ಯಾನ್ಸರ್. ಸೊ ಕೀಪ್ ಚೆಕ್ ಮಾಡ್ತಾ ಇರಿ. ಸೊ ವೆನ್ ಐ ಆಸ್ಟ್ ಮೈ ಡಾಕ್ಟರ್, ನನ್ನ ಡಾಕ್ಟರ್ ಹತ್ರ ಕೇಳಿದೆ ಎಷ್ಟು ಟೈಮ್ಗೆ ನಾವು ಚೆಕ್ ಮಾಡಬೇಕು ಅಂದರೆ, ಕ್ಯಾನ್ಸರ್ ಕ್ಯಾನ್ ಗ್ರೋ ಲೈಕ್ ವಿದಿನ್ ಅ ವೀಕ್. ಸೊ ಎವ್ರಿ ವೀಕ್ ನೀವು ಚೆಕ್ ಮಾಡ್ತಾನೆ ಇರಬೇಕು. ಇಟ್ಸ್ ನಾಟ್ ಲೈಕ್ ನಾನು 1 ತಿಂಗಳಾದಮೇಲೆ ಒಂದ್ಸಲ ಚೆಕ್ ಮಾಡ್ತೀನಿ ಅಲ್ಲ. ಯು ಹ್ಯಾವ್ ಟು ಚೆಕ್ ಲೈಕ್ ಸೆಲ್ಫ್, ಜಸ್ಟ್ ಪ್ರೆಸ್ ಆ್ಯಂಡ್ ಸಿ ಆರ್ಮ್ಪಿಟ್ಸಲ್ಲಿ. ಸೊ ಚೆಕ್ ಮಾಡಿ. ಆ್ಯಂಡ್ ಎನಿ ಡೌಟ್ ಬಂದರೆ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗಿ ಆ್ಯಂಡ್ ಸ್ಕ್ಯಾನಿಂಗ್ ಮಾಡಿಸಿ, ಅಲ್ಟ್ರಾಸೌಂಡ್ ಮಾಡಿಸಿ, ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ ಏನಾದರೂ ಇಶ್ಯೂ ಇದ್ದರೆ. ಸೊ ದಿಸ್ ವಾಸ್ ಮೈ ಫೈಬ್ರಾಯ್ಡ್ ಲಂಪೆಕ್ಟಮಿ ಜರ್ನಿ. ಸೊ ಯಾರಿಗಾದರೂ ಇದರಿಂದ ಯೂಸ್ಫುಲ್ ಆಗಿದ್ದರೆ ನನಗೊಂದು ಲೈಕ್ ಕೊಡಿ. ಆ್ಯಂಡ್ ಏನಾದರೂ ಕ್ವೆಶನ್ಸ್ ಇದ್ದರೆ, ಹೂ ಇಸ್ ದ ಡಾಕ್ಟರ್ ಅಥವಾ ಡಾಕ್ಟರ್ ರಿಲೇಟೆಡ್ ಕ್ವೆಶನ್ಸ್ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಪ್ಲೀಸ್ ನೋಡಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್.